ಹಾಯ್, ನಾನು ಅಶೋಕ್ ಫ್ರಮ್ ಟ್ರಾವೆಲರ್ಸ್. ನೀವೀಗ ನೋಡ್ತಾ ಇದ್ದೀರಾ ದಿ ಆಟೋ ಶೋ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ. ಇದರಲ್ಲಿ ಹ್ಯುಂಡೈ ಸ್ಟಾಲ್ ನಲ್ಲಿ ಇದ್ದೀನಿ. ನನಗೆ ಆಕ್ಚುಲಿ ವೆನ್ಯೂ ನೋಡಬೇಕು ಅಂತ ತುಂಬಾನೇ ಆಸೆ ಇತ್ತು. ವೆನ್ಯೂ ಫೇಸ್ ಲಿಫ್ಟ್ ಆಕ್ಚುಲಿ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ವೆನ್ಯೂ ಎನ್ ಲೈನು ಸಿಕ್ಕಿದೆ, ವೆನ್ಯೂ ನಾರ್ಮಲ್ ಸಿಕ್ಕಿದೆ. ಎರಡೂ ಗಾಡಿ ಸಿಕ್ಕಿದೆ. ಎರಡೂ ಗಾಡಿದು ವಾಕ್ ಅರೌಂಡ್ ರಿವ್ಯೂ ಮಾಡಿ ನೋಡೋಣ ಇವಾಗ. ಸೊ ಫಸ್ಟ್ ಲುಕ್ನಲ್ಲಿ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ವೆನ್ಯೂ ಎನ್ ಲೈನ್ ಆ್ಯಕ್ಚುಲಿ ಇದು ಸ್ಪೆಸಿಫಿಕ್ ಎನ್ ಲೈನ್ಗೆ ಬಂದಿರುವಂತಹ ಕಲರ್ ಇದು. ಆ್ಯಕ್ಚುಲಿ ಇದು ವೈಟ್ ಬರ್ಬೋದು ಅಂತ ಅನ್ಕೋತೀನಿ. ಈ ರೆಡ್ ಸ್ಟ್ರೈಪ್ಸ್ ಏನಿದೆ ಮತ್ತು ಈ ಗ್ರಿಲ್ ಮತ್ತು ಎನ್ ಲೈನ್ ಬ್ಯಾಡ್ಜಿಂಗ್, ಅದರ ನಂತರ ನಾರ್ಮಲಲ್ಲಿ ಅವೆಲ್ಲ ಬರಲ್ಲ. ಎನ್ ಲೈನ್ ಬ್ಯಾಡ್ಜಿಂಗ್ ಏನಿದೆ, ಎನ್ ಲೈನ್ ಬ್ಯಾಡ್ಜಿಂಗ್ ನಾರ್ಮಲಲ್ಲಿ ಬರಲ್ಲ. ಬಿಟ್ಟರೆ ಇನ್ನು ರೆಡ್ ಸ್ಟ್ರೈಪ್ಸು ಕೂಡ ಬರಲ್ಲ ನಾರ್ಮಲಲ್ಲಿ. ಅದಾದ ನಂತರ ರೂಫ್ ರೈಲ್ಸ್ ಎಲ್ಲ ಸೇಮ್ ಇದೆ, ಸನ್ ರೂಫ್ ಸೇಮ್ ಇದೆ. ಸೊ ವೆನ್ಯೂ ಎನ್ ಲೈನಲ್ಲಿ ಬಂದು ಇವಾಗ ಫೇಸ್ ಲಿಫ್ಟಲ್ಲಿ ಸೊ ಕಂಪ್ಲೀಟ್ಲಿ ನಮಗೆ DRL ದೊಡ್ಡದಾಗಿ ಮಾಡಿದ್ದಾರೆ. ಮತ್ತು LED ಹೆಡ್ಲೈಟ್ಸ್ನ ಕೊಟ್ಟಿದ್ದಾರೆ. LED ಇದು ಇಂಡಿಕೇಟರ್ ಸಹ LED ಮಾಡಿದ್ದಾರೆ ಈ ಸತಿ. ಮತ್ತು ಫ್ರಂಟ್ ನೋಡ್ಬೋದು, ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಈ ಸತಿ ಬಂದಿದೆ. ಮತ್ತು 360 ಡಿಗ್ರಿ ಕ್ಯಾಮ್ರಾ. ಮತ್ತು ಡಿಸೈನು ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಈ ಒಂದು ಬಾನೆಟ್ ಡಿಸೈನಲ್ಲಿ. ಸೊ ನಾರ್ಮಲಲ್ಲಿ ನೋಡಿದರೆ, ನಾರ್ಮಲಲ್ಲಿ ಆ್ಯಕ್ಚುಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಇಲ್ಲ ಫ್ರಂಟಲ್ಲಿ, ಅದೊಂದು ಮಿಸ್ ಆಗಿದೆ. ಮತ್ತು 360 ಡಿಗ್ರಿ ಆ್ಯಕ್ಚುಲಿ ಈ ವೇರಿಯಂಟಲ್ಲಿ ನಿಂತಿರೋ ವೇರಿಯಂಟ್ನಲ್ಲಿ ಇಲ್ಲ ಅಂತ ಅನ್ಕೋತೀನಿ. 360 ಡಿಗ್ರಿ ಓನ್ಲಿ ಬ್ಯಾಕ್ ಕ್ಯಾಮ್ರಾ ಬರ್ಬೋದು. ಬಟ್ LED ಹೆಡ್ಲೈಟ್ಸ್ ಬಂದಿದೆ, ಚೆನ್ನಾಗಿದೆ ಇದು. ಮತ್ತು ಗ್ರಿಲ್ಸು ಅಷ್ಟೇ ಸ್ಟ್ಯಾಂಡರ್ಡ್ ಆಗ್ತದೆ. ಮತ್ತು ನೀವು ದೂರದಿಂದ ನೋಡಿದ್ರೆ ಸೇಮ್ ಕ್ರೆಟಾ ಥರನೇ ಕಾಣಿಸ್ತದೆ ನೋಡಿ. ಸೊ ಇಲ್ಲಿ ನಿಂತಿರೋದು ವೆನ್ಯೂ, ಅಲ್ಲಿ ನಿಂತಿರೋದು ಕ್ರೆಟಾ. ಬಟ್ ಎರಡೂ ಕೂಡ ಸೇಮ್ ಥರ ಕಾಣಿಸ್ತದೆ, ಸೇಮ್ ಟು ಸೇಮ್ ಕಾಣಿಸ್ತದೆ ಎರಡೂ ಕೂಡ. ಸೊ ಏನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ. ಮತ್ತು ಬಲ್ಕಿ ಕೂಡ ಫೀಲ್ ಆಗ್ತಾ ಇದೆ ಎರಡು ಕೂಡ. ಮತ್ತು ಕ್ರೆಟಾನು ಇಲ್ಲ ಅಲ್ಲಿ ನಿಂತಿದೆ, ವೆನ್ಯೂನು ನಿಂತಿದೆ, ಬಟ್ ಬಲ್ಕಿ ಫೀಲ್ ಆಗ್ತಾ ಇದೆ, ಅದಂತೂ ನಿಜ. ಮತ್ತು ಸಬ್ 4 ಮೀಟರ್ SUV. ಇದರ ರೈವಲ್ಸ್ ಬಂದು ಕಿಯಾ ಸೋನೆಟ್, ಬಿಟ್ಟರೆ ಮಾರುತಿ ಸುಜುಕಿ ಬ್ರೆಝಾ, ಆಮೇಲೆ ಮಹೀಂದ್ರಾ 3XO, ಅದು ಬಿಟ್ಟರೆ ನಿಸಾನ್ ಮ್ಯಾಗ್ನೈಟ್, ರಿನಾಲ್ಟ್ ಕೈಗರ್. ಸೊ ಅದೆಲ್ಲ ನಮಗೆ ರೈವಲ್ಸು ಈ ಒಂದು ವೆನ್ಯೂಗೆ. ಅದಾದ ನಂತರ ಎನ್ ಲೈನ್ದು ಆ್ಯಕ್ಚುಲಿ ಇಂಟೀರಿಯರ್ಸು ಸ್ವಲ್ಪ ಚೇಂಜಸ್ ಇರುತ್ತೆ ಎನ್ ಲೈನಲ್ಲಿ. ಒಳಗಡೆ ನೋಡಿದರೆ ಆ್ಯಕ್ಚುಲಿ ಎನ್ ಲೈನ್ ಬ್ಯಾಡ್ಜಿಂಗ್ನ ನೋಡ್ಬೋದು ಇಲ್ಲಿ. ಸೊ ಎನ್ ಲೈನ್ದು ಸ್ಟೇರಿಂಗ್ ವೀಲು ಸಪ್ರೇಟ್ ಕೊಡ್ತಾರೆ. ಮತ್ತು ಇದು ಗೇರ್ ನಾಬು ಅಷ್ಟೇ, ಎನ್ ಲೈನ್ ಗೇರ್ ನಾಬ್ನ ಕೊಡ್ತಾರೆ. ಮತ್ತು ಈ ಸತಿ ಸ್ಕ್ರೀನ್ ನೋಡಿ, ಸ್ಕ್ರೀನ್ ಆ್ಯಕ್ಚುಲಿ ಈ ಸತಿ ಕರ್ವ್ಡ್ ಸ್ಕ್ರೀನ್ ಕೊಟ್ಟಿದ್ದಾರೆ ಈ ಸತಿ. ಸೊ ಸ್ಕ್ರೀನು ಇಲ್ಲಿ ಒಂದು ಸ್ಕ್ರೀನ್, ಅಲ್ಲೊಂದು ಸ್ಕ್ರೀನು, ಬಟ್ ಕರ್ವ್ಡ್, ಆ್ಯಕ್ಚುಲಿ ಫಂಕ್ಷನಲ್ ಕರ್ವ್ಡ್ ಸ್ಕ್ರೀನ್ ಇದು. ಮಾತ್ರ ಫೀಲಿಂಗ್ ತುಂಬ ಚೆನ್ನಾಗಿ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು. ಮತ್ತು ಇಂಟೀರಿಯರ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಔಟ್ ವಿತ್ ರೆಡ್ ಲೈನಿಂಗ್. ಸೊ ಎನ್ ಲೈನ್ ಸ್ಟ್ಯಾಂಡ್ ಔಟ್ ಆಗೋದು ಈ ಒಂದು ಫೀಚರ್ಸ್ನ. ಮತ್ತು ಸ್ಪೋರ್ಟಿ ಪೆಡಲ್ಸ್ನ ಸಹ ನೋಡ್ಬೋದು ಅದರಲ್ಲಿ. ಸೊ ಎನ್ ಲೈನ್ ಬ್ಯಾಡ್ಜಿಂಗ್ನ ನೋಡ್ಬೋದು ಬ್ಯಾಕ್ ಸೈಡಲ್ಲಿ. ಮತ್ತು ಈ ಒಂದು ಸ್ಪಾಯ್ಲರ್ ಏನಿದೆ, ಸ್ಪಾಯ್ಲರ್ ಕೂಡ ಅಷ್ಟೇ. ಸೊ ಎರಡರಲ್ಲೂ ಕೂಡ ಸ್ಪಾಯ್ಲರ್ ಚೇಂಜಸ್ ಬರುತ್ತೆ. ಎನ್ ಲೈನಲ್ಲಿ ಮಾತ್ರ ಈ ಥರ ಸ್ಪಾಯ್ಲರ್ ಬರುತ್ತೆ, ತುಂಬ ಸ್ಪೋರ್ಟಿವ್ ಆಗಿದೆ. ಸೊ ಇದರಲ್ಲಿ ನಾರ್ಮಲ್ ಸ್ಪಾಯ್ಲರ್ ಬರುತ್ತೆ, ಬಟ್ ಉದ್ದ ಇದೆ, ಚೆನ್ನಾಗೇ ಇದೆ. ಮತ್ತು ವೆನ್ಯೂ ಎನ್ ಲೈನಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಡಬಲ್ ಓಪನಿಂಗ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಬಟ್ ವೆನ್ಯೂ ನಾರ್ಮಲಲ್ಲಿ ಸಿಂಗಲ್ ಎಕ್ಸಾಸ್ಟ್ ಬರುತ್ತೆ. ಮತ್ತು ಬ್ಯಾಕ್ ಸೈಡಲ್ಲಿ ಇದರಲ್ಲೂ ನೋಡ್ಬೋದು 4 ಪಾರ್ಕಿಂಗ್ ಸೆನ್ಸರ್ಸ್ ಬ್ಯಾಕ್ ಸೈಡಲ್ಲಿ ವಿತ್ ಕ್ಯಾಮ್ರಾ ಇದೆ. ಇದರಲ್ಲೂ ಅಷ್ಟೇ 4+6 ಆ್ಯಕ್ಚುಲಿ ಇಲ್ಲೂ ಇದೆ ನೋಡಿ ಫ್ರಂಟಲ್ಲಿ. ಚೆನ್ನಾಗಿ ತುಂಬಿಸಿ ಕೊಟ್ಟಿದ್ದಾರೆ ವೆನ್ಯೂ. ಸಬ್ 4 ಮೀಟರ್ ಅಂತ ಅನಿಸೋದೇ ಇಲ್ಲ. ಚೆನ್ನಾಗಿದೆ. ಮತ್ತು ಅಲಾಯ್ ವೀಲ್ಸ್ ಡಿಸೈನ್ ಕೂಡ ಅಷ್ಟೇ, ಎನ್ ಲೈನ್ ಬ್ಯಾಡ್ಜಿಂಗ್ ಅಲಾಯ್ ವೀಲ್ಸಲ್ಲೂ ಇರುತ್ತೆ. ಮತ್ತು ರೆಡ್ ಕ್ಯಾಲಿಪರ್ಸ್ ಆ್ಯಕ್ಚುಲಿ ಡಿಸ್ಕ್ ಬ್ರೇಕ್ 4 ಡಿಸ್ಕ್ ಬ್ರೇಕ್ಸ್ ವಿತ್ ರೆಡ್ ಕ್ಯಾಲಿಪರ್ಸ್ ಬರುತ್ತೆ. ಸೊ ಇಂಜಿನ್ ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದ್ರೆ 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ 4 ಸಿಲಿಂಡರ್ ಇಂಜಿನ್ ಕಾಮನ್ ಆಗಿ ಬರುತ್ತೆ. ಅದು ಬಿಟ್ಟರೆ 1.5 ಲೀಟರ್ ಡೀಸೆಲ್ ಮ್ಯಾನ್ಯಲ್ ಬರುತ್ತೆ, 1 ಲೀಟರ್ ಟರ್ಬೋ ಬರುತ್ತೆ, 7 DCTನೂ ಬರುತ್ತೆ. ಸೊ 4 ಇಂಜಿನ್ ಆಪ್ಷನ್ಸ್ ಏನೋ ಬರುತ್ತೆ ಇದರಲ್ಲಿ. ಎನ್ ಲೈನ್ ಕೂಡ ಟರ್ಬೋ ಇಂಜಿನಲ್ಲಿ ಬರುತ್ತೆ. ರೆಡ್ ಕ್ಯಾಲಿಪರ್ಸ್ ಮಾತ್ರ ಸೂಪರ್ ಕಾಣಿಸ್ತಾ ಇದೆ ನೋಡಿ. ಏನು ಸಗದಾಗಿ ಕಾಣಿಸ್ತಾ ಇದೆ ರೆಡ್ ಕ್ಯಾಲಿಪರ್ಸ್ ಅಲ್ವಾ ಎನ್ ಲೈನು. ಸೊ ಇದಾಗಿತ್ತು 2025 ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್ ವರ್ಷನಿನ ಜಸ್ಟ್ ಸಿಂಪಲ್ ವಾಕ್ ಅರೌಂಡ್ ರಿವ್ಯೂ. ತುಂಬ ಡೀಪಾಗಿ ಏನು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಿಲ್ಲ, ಆಟೋ ಎಕ್ಸ್ಪೋದಲ್ಲಿದ್ದೀನಿ. ಸೊ ಜಸ್ಟ್ ವಾಕ್ ಅರೌಂಡ್ ರಿವ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೇನು ಕಾಣಿಸ್ತು ಸೊ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮಾತ್ರ ಗಾಡಿ ನೋಡೋದಕ್ಕೆ ಚೆನ್ನಾಗಿದೆ. ನನಗಂತೂ ಕ್ರೆಟಾ ಬದಲು ವೆನ್ಯೂನೇ ತಗೊಬಿಡ್ಬೋದು ಆ ಥರ ಅನ್ನಿಸ್ತಾ ಇದೆ. ಯಾಕೆಂದರೆ ಸೇಮ್ ಟು ಸೇಮ್, ಏನು ಬಾನೆಟ್ ಹೈಟು ಅಷ್ಟೇ ಇದೆ, ರೆಡ್ ಲೈಟು ಹಂಗೆ ಕೊಟ್ಟಿದ್ದಾರೆ, ಮತ್ತು ಇಂಡಿಕೇಟರ್ಸ್ ಸೇಮ್ ಇದೆ, ಕ್ರೋಮ್ ಗ್ರಿಲ್ ಒಂಚೂರು ಚೇಂಜಸ್ ಆಗಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಇದೆ. ಬಲ್ಕಿನೆಸ್ ಸೂಪರ್ ಆಗಿದೆ. 4 ಮೀಟರ್ ಸಬ್ 4 ಮೀಟರ್ SUV ಅಂತ ಅನಿಸೋದೇ ಇಲ್ಲ ನೋಡಿ. 4.3 ಮೀಟರ್ ಇದೆ ಇದು ಕ್ರೆಟಾ. ಬಟ್ ಆದ್ರೂ ಅದ್ರ ಮುಂದೆ ಸೇಮ್ ಟು ಸೇಮ್ ಡಿಸೈನಲ್ಲಿ ಕಾಣಿಸುತ್ತೆ, ಹೈಟು ಅಷ್ಟೇ, ಸೊ ಫೀಚರ್ಸು ಅಷ್ಟೇ. ಸೊ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಹ್ಯುಂಡೈ ವೆನ್ಯೂ 2025 ಫೇಸ್ ಲಿಫ್ಟ್ ವರ್ಷನಿನ ಒಂದು ಜಸ್ಟ್ ವಾಕ್ ಅರೌಂಡ್ ರಿವ್ಯೂ.